ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರಿಗೂ ಈಗ ಸ್ಪೀಕರ್ ಒಂದು ಕರೆ ಕೊಡ್ತಿದ್ದಾರೆ. ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ. ರಾಜ್ಯದ ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರಿಗೆ ಈಗ ಸ್ಪೀಕರ್ ಕರೆ ಕೊಡ್ತಿದ್ದಾರೆ. ಅಧಿವೇಶನದಲ್ಲಿ ಶಾಸಕರು ಭಾಗಿಯಾಗುವಂತೆ ಹೇಳ್ತಿರೋದಿದು. ಮಂಗಳೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಎಲ್ಲ ಪಕ್ಷದ ಶಾಸಕರು ಅಧಿವೇಶನದಲ್ಲಿ ಭಾಗಿಯಾಗಬೇಕು. ಶಾಸಕರು ಪರಿಷತ್ ಸದಸ್ಯರಿಗೆ ಒಂದು ಕಾರ್ಯಾಗಾರವನ್ನು ಆಯೋಜನೆ ಮಾಡಿದಾರಂತೆ. ಬೆಂಗಳೂರಿನಲ್ಲಿ ಹೋಟೆಲ್ ಒಂದರಲ್ಲಿ ಒಂದು ವರ್ಕ್ಶಾಪ್ ರೀತಿಯಾಗಿ ನಡೆಯುತ್ತೆ. ಈ ಕಾರ್ಯಾಗಾರದಲ್ಲಿ ಬಜೆಟ್ ಕುರಿತು ಮಾಹಿತಿಯನ್ನ ನೀಡಲಾಗುತ್ತೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಕಾರ್ಯಾಗಾರ ನಡೆಯುತ್ತೆ, ಒಂದು ವರ್ಕ್ಶಾಪ್ ರೀತಿಯಲ್ಲಿ ಈ ಬಾರಿಯ ಬಜೆಟ್ಗೆ ಸಂಬಂಧಪಟ್ಟಂತೆ ಅಂತ. ನೋಡಿ, ಅಧಿವೇಶನ ಆರಂಭ ಆಗಿದೆ. ನಿನ್ನೆ ಆರಂಭ ಆಗಿರುವಂಥ ಅಧಿವೇಶನ ಮಾರ್ಚ್ 27ರವರೆಗೂ ಕೂಡ ಈ ಬಾರಿಯ ಬಜೆಟ್ ಅಧಿವೇಶನ ಸಾಗುತ್ತೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಆದರೆ ಆ ಬಜೆಟ್ ಅಲ್ಲಿರುವಂಥ ಅಂಶಗಳ ಕುರಿತು ಬೇರೆ ಬೇರೆ ಹೊಸ ಕಾನೂನಿಗೆ ಸಂಬಂಧಪಟ್ಟಂತೆ ಸತತವಾಗಿ ಇನ್ನೇನು ಅಧಿವೇಶನದಲ್ಲಿ ಚರ್ಚೆ ಮಾತುಕತೆಗಳ ಆರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರಿನಲ್ಲೊಂದು ಹೇಳಿಕೆ ಕೊಡ್ತಾರೆ. ಅಂದ್ರೆ ಅಧಿವೇಶನಕ್ಕೆ ಎಲ್ಲಾ ಶಾಸಕರು ಬರಬೇಕು, ಶಾಸಕರು ಪರಿಷತ್ ಸದಸ್ಯರು ಎಲ್ಲ ಹಾಜರಾಗಬೇಕು. ಜೊತೆಯಲ್ಲಿ ಈ ಬಾರಿ ಒಂದು ವಿಶೇಷವಾಗಿ ಒಂದು ಕಾರ್ಯಾಗಾರವನ್ನು ನಾವು ಆಯೋಜನೆ ಮಾಡ್ತೀವಿ. ಬೆಂಗಳೂರಿನ ಒಂದು ಹೋಟೆಲಲ್ಲಿ ಒಂದು ವರ್ಕ್ಶಾಪ್ ಆಗುತ್ತೆ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಾಗುತ್ತೆ. ಹೀಗಾಗಿ ನೀವೆಲ್ಲರೂ ಕೂಡ ಬರಬೇಕು ಅನ್ನುವಂಥ ಒಂದು ಕರೆ ಕೊಟ್ಟಿದ್ದಾರೆ. ಎಂಥ ದುರ್ದೈವ ನೋಡಿ, ಓಟ್ ಹಾಕಿ ಗೆದ್ದಿರೋರು ಯಾಕೆ ಅಧಿವೇಶನಕ್ಕೆ ಹೋಗಬೇಕು, ಎಲ್ಲದರಲ್ಲೂ ಭಾಗಿಯಾಗಬೇಕು, ಜನಪರ ಕೆಲಸದಲ್ಲಿ ಇರಬೇಕು. ಆದರೆ ಸ್ಪೀಕರ್ ಕರೆ ಕೊಟ್ಟು ಅವ್ರನ್ನ ಕರೆಸ್ಕೊಳ್ಳೋದು, ಅಂತಹ ಕೆಲಸದಲ್ಲಿ ಮುಳುಗಿರ್ತಾರೆ ನಮ್ಮ ಜನಪ್ರತಿನಿಧಿಗಳು. ಬಟ್ ಒಟ್ನಲ್ಲಿ ಈಗ ಈ ಕಾರ್ಯಾಗಾರಕ್ಕೆ ಸ್ಪೀಕರ್ ಯುಟಿ ಖಾದರ್ ಎಲ್ಲರಿಗೂ ಕೂಡ ಭಾಗವಹಿಸಲೇಬೇಕು ಅನ್ನೋದಾಗಿ ಕರೆ ಕೊಟ್ಟಿದ್ದಾರೆ. ಇನ್ನು ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಾರಿಗೆ ರಾಜ್ಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಈ ಬಜೆಟ್ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಅಪಾರವಾಗಿರುವಂತಹ ಅನುಭವ ಇದೆ. ಮೊದಲ ಬಾರಿ ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಾಗಾರವನ್ನು ಆಯೋಜನೆ ಮಾಡಿರೋದು. ಈ ಕಾರ್ಯಾಗಾರದಲ್ಲಿ ಎಲ್ಲ ಶಾಸಕರು ಕಡ್ಡಾಯವಾಗಿ ಭಾಗಿಯಾಗಬೇಕು. ಯಾವ ಸದಸ್ಯರು ಬಜೆಟ್ ಈ ವರ್ಕ್ಶಾಪ್ನಲ್ಲಿ ಭಾಗಿಯಾಗ್ತಾರಲ್ಲ ಅಂಥವರಿಗೆ ಅಧಿವೇಶನದಲ್ಲಿ ಮೊದಲು ಮಾತನಾಡೋದಕ್ಕೆ ನಾನು ಅವಕಾಶವನ್ನ ಕೊಡ್ತೀನಿ ಅಂತ ಸ್ಪೀಕರ್ ಹೇಳ್ತಿದ್ದಾರೆ. ನನ್ನ ಅಧಿಕಾರ ವ್ಯಾಪ್ತಿಯನ್ನ ಬಳಸಿ ಮಾತನಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಮಂಗಳೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಯುಟಿ ಖಾದರ್ ಅವರ ಒಂದೊಂದು ನಡೆ ನಿಜಕ್ಕೂ ಕೂಡ ಮೆಚ್ಚಬೇಕು. ಕಳೆದ ಬಾರಿ ಗಮನಿಸಿದ್ವಿ, ಈ ಹಿರಿಯ ಅನುಭವಿ ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ, MLAಗಳು MLCಗಳು, ಇವ್ರಿಗೆ ಬೆನ್ನೋವಿದೆ ಅಥವಾ ರೆಸ್ಟ್ ಮಾಡಬೇಕು ಅಂತಂದ್ರೆ ಒಂದಿಷ್ಟು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದಿಷ್ಟು ಕುರ್ಚಿ ವ್ಯವಸ್ಥೆ ಮಾಡಿದ್ರು. ವಿಧಾನಸೌಧದ ಹೊರಭಾಗದಲ್ಲಿ ಪ್ರಾಣಿ ಪ್ರಿಯರ ನಡೆ ಅನ್ನೋದಾಗ ಒಂದಿಷ್ಟು ನಾಯಿಗಳಿಗೆ ಬೋನು, ಅದಕ್ಕೊಂದು ಊಟದ ವ್ಯವಸ್ಥೆ ಮಾಡಿದ್ರು. ನಂತರದಲ್ಲಿ ಇವರಿಗೆ ರೆಸ್ಟ್ ಮಾಡೋದಕ್ಕೆ ಜೊತೆಯಲ್ಲಿ ಒಂದಿಷ್ಟು ಪುಸ್ತಕಗಳಿರ್ಬೋದು. ಜನಸಾಮಾನ್ಯರು ಕೂಡ ವಿಧಾನಸೌಧವನ್ನ ನೋಡಬೇಕು ಅಂತ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಕೊಡುವ ನಿಟ್ಟಲ್ಲಿ ಒಂದಿಷ್ಟು ಕೆಲಸ ಎಲ್ಲ ಮಾಡಿದ್ರು. ಈಗ ಮುಂದುವರೆದಂತೆ ಸಿದ್ದರಾಮಯ್ಯನವರ ಈ ಬಾರಿಯ ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವರ್ಕ್ಶಾಪ್ ಇರುತ್ತೆ. ಯಾರು ಈ ವರ್ಕ್ಶಾಪ್ ಎಲ್ಲ ಬರ್ತಾರಲ್ಲ ಇವರಿಗೆ ಸದನದಲ್ಲಿ ಮಾತನಾಡೋದಕ್ಕೆ ಮೊದಲು ಅವಕಾಶವನ್ನ ಕಲ್ಪಿಸ್ತೇನೆ. ಯಾಕಂತಂದ್ರೆ ಸದನದಲ್ಲಿ ಮಾತನಾಡೋದಿರ್ಬೋದು, ಮತ್ತೊಂದು ಮಗುದೊಂದಕ್ಕೆ ಅಲ್ಲಿ ಸ್ಪೀಕರ್ ಅವರ ವಿವೇಚನೆ ಬಹಳ ಮುಖ್ಯ ಆಗಿರುತ್ತೆ. ಯಾಕಂತಂದ್ರೆ ಅವರ ಕಾರ್ಯವ್ಯಾಪ್ತಿಗೆ ಬರೋದು. ಹಾಗಾಗಿ ನನ್ನ ಅಧಿಕಾರ ವ್ಯಾಪ್ತಿಯನ್ನು ನಾನು ಬಳಸ್ಕೊಂಡು ಯಾರು ವರ್ಕ್ಶಾಪ್ ಅಲ್ಲಿ ಇರ್ತಾರೆ, ಕಾರ್ಯಾಗಾರದಲ್ಲಿ ಭಾಗಿಯಾಗಿರ್ತಾರೆ, ಅವರಿಗೆ ಮೊದಲ ಆದ್ಯತೆಯನ್ನ ಕೊಡ್ತೀನಿ ಅಂತ. ಅಂದ್ರೆ ಎಲ್ಲರೂ ಕೂಡ ಈ ಅಧಿವೇಶನದಲ್ಲಿ ಭಾಗಿಯಾಗಿ ಅಂತ ಫುಲ್ ಬ್ಯುಸಿ ಇರ್ತಾರಲ್ಲ ನಮ್ಮ ಜನಪ್ರತಿನಿಧಿಗಳು, ಅವರಿಗೊಂದು ಕರೆ ಕೊಟ್ಟಿದ್ದಾರೆ.